ಹಲವು ಪ್ರಶ್ನೆಗಳಿಗೆ ಮೋದಿ ಉತ್ತರ ಕೊಡ್ತಿಲ್ಲ. ಕದನ ವಿರಾಮದ ಬಗ್ಗೆ ಮೊದಲು ಟ್ರಂಪ್ ಹೇಳ್ತಾರೆ. ಈವರೆಗೆ ಭಾರತ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಿರಲಿಲ್ಲ. ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗಿದೆ. ಎಲ್ಲಾ ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಬೆದರಿಕೆ ಹಾಕದಂತಿದೆ. ಪ್ರಧಾನಿ ಭಾಷಣಕ್ಕೂ ಮೊದಲು ಟ್ರಂಪ್ ಬೆದರಿಕೆ ಹಾಕಿದಂತಾಗಿತ್ತಿದು. ಇದು ದೇಶದ ಗೌರವದ ಪ್ರಶ್ನೆ. ಇದಕ್ಕೆ ಪ್ರಧಾನ ಮೋದಿ ಅವರೇ ಉತ್ತರವನ್ನ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ವಲಯದಿಂದ ಅಪಸ್ವರಗಳು ಮತ್ತು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಬಹಳ ಪ್ರಮುಖವಾಗಿ ಯಾಕೆ ಟ್ರಂಪ್ ಮಧ್ಯೆ ಬಂದ್ರು, ಈ ನಡೆ ಯಾಕೆ ಭಾರತವನ್ನ ಬೆದರಿಸಿದಂತಿದೆ, ಅದರಲ್ಲೂ ಕೂಡ ಎಲ್ಲ ವ್ಯಾಪಾರವನ್ನ ನಿಲ್ಲಿಸ್ತೀನಿ ಅನ್ನೋದಾಗಿ ಟ್ರಂಪ್ ಬೆದರಿಕೆ ಹಾಕಿದಂತ ರೀತಿಯಲ್ಲೇ ಮಾತನಾಡ್ತಾರೆ. ಜೊತೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟಿಲ್ಲ. ಕದನ ವಿರಾಮದ ಬಗ್ಗೆ ಮೊದಲು ಟ್ರಂಪ್ ಹೇಳ್ತಾರೆ. ಈವರೆಗೆ ಭಾರತ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಲ್ಲ ಅನ್ನೋದಾಗಿ ಈಗ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಅಸಮಾಧಾನವನ್ನು ಹೊರಗಾಕಿದ್ದಾರೆ. ಇವ್ರು ಬಂದ ಮೇಲೆ ಇವರು ದೇಶವನ್ನ ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಮುಂದೆ ಸಾಗಿದೆ. ಇವರಿಂದ ರಾಷ್ಟ್ರವನ್ನ ಕಾಪಾಡ್ತಕ್ಕಂಥ ಕೆಲಸ ಅಥವಾ ಈ ರಾಷ್ಟ್ರದ ಸಾರ್ವಭೌಮತವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವ್ರ ಕೈಲಿ ಆಗೋದಿಲ್ಲ ಅನ್ನೋದು ಈ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವತ್ತೂ ಸಹ ಭಾರತ ದೇಶ ಬೇರೆ ದೇಶದವರ ಒತ್ತಡಕ್ಕೆ ಯಾವತ್ತೂ ಸಹ ಮಣಿದಿರ್ಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ನಾವು ವಿರೋಧ ಪಕ್ಷದವ್ರು ನಾವು ಸಹ ಬಿಡುತ್ತಿಲ್ಲ. ಇವ್ರು ಬಂದ ಮೇಲೆ ಇವರು ದೇಶವನ್ನ ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಮುಂದೆ ಸಾಗಿದೆ. ಇವರಿಂದ ರಾಷ್ಟ್ರವನ್ನ ಕಾಪಾಡ್ತಕ್ಕಂಥ ಕೆಲಸ ಅಥವಾ ಈ ರಾಷ್ಟ್ರದ ಸಾರ್ವಭೌಮತವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವ್ರ ಕೈಲಿ ಆಗೋದಿಲ್ಲ ಅನ್ನೋದು ಈ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವತ್ತೂ ಸಹ ಭಾರತ ದೇಶ ಬೇರೆ ದೇಶದವರ ಒತ್ತಡಕ್ಕೆ ಯಾವತ್ತೂ ಸಹ ಮಣಿದಿರ್ಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ನಾವು ವಿರೋಧ ಪಕ್ಷದವ್ರು ನಾವು ಸಹ ಬಿಡುತ್ತಿಲ್ಲ.